ಎಲ್ರಿಗೂ ನಮಸ್ಕಾರ. ಶ್ರೀರಾಮ ರೂಪಕದಲ್ಲಿ ರಾವಣೇಶ್ವರ ಸೀತಾದೇವಿಯ ಬಳಿಗೆ ಬಂದು ತನ್ನನ್ನು ವರಿಸುವಂತೆ ಕೇಳ್ಕೊಳ್ತಾನೆ. ಆಗ ಅವಳು ರಾಮನನ್ನು ಬಿಟ್ಟು ಬೇರೆ ಯಾರನ್ನು ನಾನು ಕತ್ತೆತ್ತಿಯೂ ನೋಡೋದಿಲ್ಲ ಅಂತ ಹೇಳಿ ಅವನನ್ನು ಬೈದು ಕಳಿಸ್ತಾಳೆ. ಆಗ ರಾವಣ ಸೀತಾದೇವಿಯ ಕಠೋರವಾದ ಮಾತುಗಳನ್ನು ಕೇಳಿ ಸೀತೆಗೆ ಅಪ್ರಿಯವಾಗ್ತಕ್ಕಂತಹ ಮಾತುಗಳನ್ನು ಹೇಳ್ತಾನೆ. ಲೋಕದಲ್ಲಿ ಪುರುಷನು ಸ್ತ್ರೀಯರನ್ನು ಯಾವ ರೀತಿಯಲ್ಲಿ ಸಾಂತ್ವನಗೊಳಿಸುವವನೋ ಅದೇ ರೀತಿಯಲ್ಲಿ ಅವನು ಸ್ತ್ರೀಯರಿಗೆ ಅಧೀನನಾಗ್ತಾನೆ. ಆದರೆ ನಿನ್ನ ವಿಷಯದಲ್ಲಿ ಮಾತ್ರ ಎಷ್ಟೆಷ್ಟು ಹೆಚ್ಚಾಗಿ ಪ್ರಿಯವಾದ ಮಾತುಗಳನ್ನ ಆಡ್ತಾ ಇದ್ದರೂ ಅಷ್ಟಷ್ಟು ಹೆಚ್ಚಾಗಿ ನಿನ್ನಿಂದ ಅವಮಾನಿತನಾಗ್ತಾ ಇದ್ದೇನೆ. ನಿನ್ನ ಮಾತನ್ನು ಕೇಳಿ ಉಕ್ಕಿ ಬರುತ್ತಿರುವ ನನ್ನ ಕೋಪವನ್ನು ನನ್ನ ವಿಷಯದಲ್ಲಿ ನನಗುಂಟಾಗಿರುವ ಕಾಮುಕತೆಯು ತಡೆಹಿಡಿಯುತ್ತಿದೆ. ಯಾರಲ್ಲಿ ಉತ್ಕಟವಾದ ಕಾಮವಿರುವುದೋ ಅವರಲ್ಲಿ ದಯೆ ಮತ್ತು ಸ್ನೇಹಭಾವಗಳು ಹುಟ್ಟುತ್ತವೆ. ಹಾಗಾಗಿ ವದಾರ್ಹಳಾದ ಅವಮಾನಗೊಳಿಸಲು ತಕ್ಕವಳಾದ ಕಪಟ ಸನ್ಯಾಸಿಯಂತೆ ಕಾಡಿನಲ್ಲಿ ಅಲೆದಾಡುತ್ತಿರುವ ರಾಮನಲ್ಲಿಯೇ ಅನುರಕ್ತಳಾಗಿರುವ ನಿನ್ನನ್ನು ಶಿಕ್ಷಿಸುತ್ತಿಲ್ಲ. ನಾನು ಈ ಹಿಂದೆ ನನ್ನ ವಶಲಾಗಲು 12 ಮಾಸಗಳ ಅವಧಿಯನ್ನು ನಿನಗೆ ಕೊಟ್ಟಿದ್ದೆ. ಅವುಗಳಲ್ಲಿ 2 ಮಾಸಗಳು ಮಾತ್ರ ಉಳ್ಕೊಂಡಿದೆ. ಆ 2 ಮಾಸಗಳನ್ನು ನಾನು ಪ್ರತೀಕ್ಷಿಸಬೇಕಾಗಿದೆ. ಅಷ್ಟರೊಳಗಾಗಿ ನೀನು ನನ್ನ ಹಾಸಿಗೆಯಲ್ಲಿ ಪವಡಿಸಲೇಬೇಕು. 2 ತಿಂಗಳು ಕಳೆದ ನಂತರವೂ ನೀನು ನನ್ನನ್ನು ಪತಿಯನ್ನಾಗಿ ವರಿಸಲು ಇಚ್ಛಿಸದಿದ್ದರೆ ನನ್ನ ಅಡಿಗೆಯವರು ನಿನ್ನನ್ನು ಪ್ರಾತಃ ಕಾಲದ ಉಪಹಾರಕ್ಕೋಸ್ಕರ ಕತ್ತರಿಸಿಬಿಡ್ತಾರೆ. ಹೀಗೆ ಹೆದರಿಸ್ತಾರೆ ರಾವಣ ಸೀತೆಗೆ. ಅವನ ಮಾತೆಲ್ಲ ಕೇಳಿ ಅಲ್ಲಿದ್ದಿರ್ತಕ್ಕಂತಹ ದೇವಗಂಧರ್ವ ಕನ್ಯರೆಲ್ಲ ಬಹಳ ಬೇಜಾರು ಮಾಡ್ಕೊಳ್ತಾರೆ. ಅವರು ಸಂಜ್ಞೆ ಮಾಡುತ್ತಲೇ ಸೀತೆಯನ್ನು ಸಂತೈಸ್ತಾರೆ. ಈ ವಿಧವಾಗಿ ಅವರಿಂದ ಸಮಾಧಾನಗೊಳಿಸಲ್ಪಟ್ಟ ಸೀತೆ ರಾವಣನಿಗೆ ತನ್ನ ಪಾತಿವ್ರತ್ಯದ ಬಲ ಗರ್ವದಿಂದ ಅವನ ಆತ್ಮಹಿತಕ್ಕೆ ಸಾಧಕವಾದ ಮಾತುಗಳನ್ನು ಹೇಳ್ತಾಳೆ. ಈ ಲಂಕಾಪಟ್ಟಣದಲ್ಲಿ ನಿನ್ನ ಅಭ್ಯುದಯದಲ್ಲಿ ಆಸಕ್ತನಾಗಿರುವ ಯಾವೊಬ್ಬನೂ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಇಂತಹ ನಿಂದನೀಯವಾಗಿರ್ತಕ್ಕಂಥ ಕಾರ್ಯದಿಂದ ನಿನ್ನನ್ನು ವಿಮುಖನನ್ನಾಗಿ ಮಾಡಲಿಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ನನ್ನನ್ನು ಈ 3 ಲೋಕಗಳಲ್ಲಿ ದುರಾತ್ಮನಾದ ನಿನ್ನೊಬ್ಬನ ಹೊರತಾಗಿ ಬೇರೆ ಯಾರು ತಾನೇ ಮನಸ್ಸಿನಿಂದಲಾದರೂ ಬಯಸುವರು. ನೀನು ರಾಮನಂತಹವನನ್ನು ನಿಂದಿಸುತ್ತಿರುವೆ. ನಿನಗೆ ನಾಚಿಕೆಯೇ ಇಲ್ಲ. ಎಂದಿನವರೆಗೆ ನೀನು ಅವನ ಕಣ್ಣುಗಳಿಗೆ ಬೀಳೋದಿಲ್ವೋ ಅಂದಿನವರೆಗೆ ನೀನು ಅವನನ್ನು ನಿಂದಿಸುತ್ತಿರಲು ಸಾಧ್ಯವಾಗುತ್ತದೆ. ನನ್ನ ತಪಃಪ್ರಭಾವದಿಂದ ಭಸ್ಮೀಭೂತನಾಗಲು ಅರ್ಹನಾದವನೇ, ನಿನ್ನನ್ನು ವಿನಾಶಗೊಳಿಸಲು ರಾಮನ ಅನುಮತಿ ಇಲ್ಲದಿರುವುದರಿಂದಲೂ ಪಾತಿವ್ರತ್ಯ ರೂಪವಾದ ತಪಸ್ಸನ್ನು ಪರಿಪಾಲಿಸುತ್ತಿರುವುದರಿಂದಲೂ ನನ್ನ ತೇಜಸ್ಸಿನಿಂದ ನಿನ್ನನ್ನು ಬೂದಿ ಮಾಡೋದಿಲ್ಲ. ಧೀಮಂತನಾದ ಶ್ರೀರಾಮನ ಭಾರ್ಯೆಯಾದ ನನ್ನನ್ನು ಅಪಹರಿಸಿಕೊಂಡು ಬರಲು ನಿನಗೆ ಖಂಡಿತವೂ ಸಾಧ್ಯವಾಗ್ತಿರಲಿಲ್ಲ. ಆದರೆ ವಿಧಿಯೇ ನಿನ್ನ ವಧೆಯ ಸಲುವಾಗಿ ನನ್ನನ್ನು ಅಪಹರಿಸಿಕೊಳ್ಳಲು ಬರಲಿಕ್ಕೆ ಸಂಚು ಮಾಡಿದೆ. ಈ ವಿಷಯದಲ್ಲಿ ಸಂದೇಹವೇ ಇಲ್ಲ. ನೀನು ಮೋಸದಿಂದ ಶ್ರೀರಾಮನನ್ನು ಬಹಳ ದೂರಕ್ಕೆ ಹೋಗುವಂತೆ ಮಾಡಿ ಪತ್ನಿಯ ಚೌರ್ಯವನ್ನೇಕೆ ಮಾಡಿದೆ ಅಂತ ಕೇಳ್ತಾಳೆ. ಆಗ ಕೋಪ ಬಂದ್ಬಿಡತ್ತೆ ರಾವಣಂಗೆ. ದುರ್ದುರ್ದುರ ಅಂತ ನೋಡ್ತಾನೆ ಸೀತೆಯನ್ನು. ಹೇಳ್ತಾನೆ, ಅನೀತಿಯಿಂದ ಸಂಪನ್ನನಾಗಿರುವ ದರಿದ್ರನನ್ನು ಅನುಸರಿಸುವವಳೆ ಅವಳಿಗೆ ಬೈಯೋದು ರಾವಣ. ಸೂರ್ಯನು ತನ್ನ ತೇಜಸ್ಸಿನಿಂದ ಮುಂಜಾನೆಯ ಕತ್ತಲನ್ನು ಹೋಗಲಾಡಿಸುವಂತೆ ಈಗಲೇ ನಿನ್ನನ್ನು ನಾನು ಧ್ವಂಸ ಮಾಡಿಬಿಡ್ತೇನೆ ಅಂತ ಹೇಳಿ ಭಯಂಕರವಾಗಿರ್ತಕ್ಕಂತಹ ರಾಕ್ಷಸಿಯರಿಗೆ ಆಜ್ಞಾಪಿಸ್ತಾನೆ. ರಾಕ್ಷಸಿಯರೇ, ಸೀತೆಯು ಬಹಳ ಶೀಘ್ರವಾಗಿ ನನ್ನವಳಾಗುವಂತೆ ಮಾಡಿರಿ. ನೀವೆಲ್ಲರೂ ಒಟ್ಟಾಗಿ ಸೇರಿ ಪ್ರತಿಕೂಲವಾದ ಮತ್ತು ಅನುಕೂಲವಾದ ಕಾರ್ಯಗಳಿಂದಲೂ ಸಾಮ ದಾನ ಭೇದ ಉಪಾಯಗಳಿಂದಲೂ ಕಡೆಗೆ ದಂಡ ಪ್ರಯೋಗಿಸಿದ್ರೂ ಪರವಾಗಿಲ್ಲ, ಅವಳು ನನ್ನ ವಶವಳಾಗುವಂತೆ ಮಾಡಬೇಕು ನೀವು ಅಂತ ಆರ್ಡರ್ ಮಾಡ್ತಾನೆ. ಆ ಸಮಯಕ್ಕೆ ಸರಿಯಾಗಿ ಧಾನ್ಯ ಮಾಲಿನಿ ಅಂತಕ್ಕಂಥ ರಾಕ್ಷಸಿ ಬಹಳ ಬೇಗ ರಾವಣನ ಬಳಿಗೆ ಹೋಗಿ ಅವನನ್ನು ಆಲಂಗಿಸಿಕೊಂಡು ತನ್ನೊಡನೆ ರಮಿಸುವಂತೆ ಕೇಳ್ತಾಳೆ. ಒಲಿಯದಿರುವಳನ್ನು ಕಾಮಿಸ ಹೋಗುವವನ ಶರೀರವು ಬಹಳವಾಗಿ ಪರಿತಪಿಸುತ್ತೆ. ತಾನಾಗಿಯೇ ಬಯಸಿ ಬಂದವಳನ್ನು ಕಾಮಿಸುವವನಿಗೆ ಅಂತಹಳ ಸಮಾಗಮದಿಂದ ಶೋಭನವಾದ ಪ್ರೀತಿ ಉಂಟಾಗುತ್ತೆ ಅಂತ ಹೇಳಿ ರಾವಣನನ್ನು ಬೇರೆ ಕಡೆಗೆ ಕರ್ಕೊಂಡೋಗ್ತಾಳೆ. ರಾವಣ ಗಹಗಹಿಸಿ ನಗ್ತಾ ಆ ಸ್ಥಳದಿಂದ ಹೊರಟೋಗ್ತಾನೆ. ಅಶೋಕವನದಿಂದ ಹೊರಟ ರಾವಣ ಭೂಮಿಯನ್ನೇ ನಡಗಿಸ್ತಿದ್ದಾನೋ ಅನ್ನೋಂಗೆ ಡಪ್ ತೈಚ ಹಾಕ್ಕೊಂಡು ಹೊರಡ್ತಾರೆ. ಅರಮನೆಗೆ ಹೋಗ್ತಾನೆ. ಇತ್ಲ ಅವನು ಹೋಗ್ತಿದ್ದಂಗೆ ರಾವಣ ಅಂತಃಪುರಕ್ಕೆ ಹೊರಟು ಹೋದ ನಂತರ ಭಯಂಕರ ರೂಪಿಯಾಗಿರ್ತಕ್ಕಂಥ ರಾಕ್ಷಸಿಯರು ಸೀತೆಗೆ ಒಂದು ರಾಶಿ ತೊಂದರೆ ಕೊಡ್ತಾರೆ ಅಂದರೆ ಕಠೋರವಾದ ಮಾತುಗಳನ್ನೆಲ್ಲ ಹೇಳ್ತಾರೆ. ಪೌಲಸ್ತ್ಯ ವಂಶದ ಅತ್ಯಂತ ಶ್ರೇಷ್ಠನೂ ಮಹಾತ್ಮನೂ ಆದ ದಶಶಿರ ರಾವಣನ ಭಾರ್ಯೆಯಾಗುವುದು ನಿನಗೆ ಬಹುದೊಡ್ಡ ಮರ್ಯಾದೆ ಅಂತ ತಿಳ್ಕೊಳ್ಬೇಕು ನೀನು. ಯಾಕೆ ನೀನು ತಿಳ್ಕೊಳ್ತಾ ಇಲ್ಲ? ಸೂರ್ಯನೂ ಯಾರನ್ನು ಘಾಸಿಗೊಳಿಸುವುದಿಲ್ಲವೋ
ಮಾರುತನು ಯಾರಿಗೆ ಭಯಬಿದ್ದು ಬೀಸುವುದಿಲ್ಲವೋ ಅಂಥವನ ಬಳಿ ನೀನೇಕೆ ಇರಲಿಕ್ಕೆ ಇಷ್ಟಪಡ್ತಾ ಇಲ್ಲ? ಒಳ್ಳೆಯ ರೀತಿಯಲ್ಲಿ ಯಥಾವತ್ತಾಗಿ ಹೇಳ್ತಿರುವ ನಮ್ಮ ಮಾತನ್ನು ಒಳ್ಳೆಯ ಭಾವನೆಯಿಂದ ಪರಿಗ್ರಹಿಸು. ಹಾಗೇನಾದರೂ ನಮ್ಮ ಮಾತನ್ನು ಕೇಳಿದರೆ ನಿಜವಾಗಿ ನೀನು ಉಳ್ಕೊಳ್ಳೋದೇ ಇಲ್ಲ, ಖಂಡಿತ ನೀನು ಉಳಿಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಏನೋ ತುಂಬ ಕಠೋರವಾದ ಮಾತುಗಳನ್ನೆಲ್ಲ ಹೇಳ್ತಾರೆ. ಆಗ ಸೀತೆ ಹೇಳ್ತಾಳೆ, ನೀವೆಲ್ಲ ಕೂಡಿಕೊಂಡು ನನಗೆ ಲೋಕವಿರುದ್ಧವಾದ ಆಚರಣೆಯನ್ನು ತಿಳಿಸ್ತಾ ಇದ್ದೀರಲ್ಲ, ಅಂತಹ ಹೀನ ವಿಚಾರಗಳು ಕ್ಷಣಕಾಲಕ್ಕೂ ನನ್ನ ಮನಸ್ಸನ್ನು ಹೋಗಲಾರವು. ನಾನು ಮಾತ್ರಳಾದವಳು ರಾಕ್ಷಸರ ಭಾರಿಯಾಗಲಿಕ್ಕೆ ಅರ್ಹಳಾಗೋದಿಲ್ಲ. ನೀವು ಬೇಕಾದರೆ ನನ್ನನ್ನು ತಿಂದುಬಿಡಿ, ಆದರೆ ನಾನು ನಿಮ್ಮ ಮಾತನ್ನು ಒಪ್ಕೊಳ್ಳೋದಿಲ್ಲ. ನನ್ನ ಪತಿಯು ದೀನನಾಗಿರಲಿ, ರಾಜ್ಯಶೀಲನೇ ಆಗಿರಲಿ, ಅವನೇ ನನ್ನ ಗುರು. ನಾನು ನನ್ನ ಪತಿಯಾದ ಶ್ರೀರಾಮನನ್ನೇ ಅನುಸರಿಸ್ತೀನಿ. ಸೀತೆಯ ನುಡಿಗಳನ್ನು ಆಲಿಸಿದ ರಾಕ್ಷಸಿಯರ ಕೋಪಕ್ಕೆ ಪಾರವೇ ಇರಲಿಲ್ಲ. ಅವರು ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತರು. ಸಖತ್ ಬೈಯಕ್ಕೆ ಶುರು ಮಾಡಿದ್ರು, ಹೆದರ್ಸಕ್ಕೆ ಶುರು ಮಾಡಿದ್ರು, ತಿಂದುಬಿಡ್ತೀವಿ ಅಂತ ಹೆದರಿಸಿದ್ರು. ಆದರೆ ಅವಳು ಪಾಪ ಅಳಕ್ಕೆ ಶುರು ಮಾಡಿಬಿಟ್ಲು ಸೀತೆ. ಯಾಕೆಂದರೆ ತುಂಬ ಅವಳಿಗೆ ಧೈರ್ಯನೇ ಹೊಟ್ಟೋದಂಗೆ ಆಯಿತು. ಅಳಕ್ಕೆ ಶುರು ಮಾಡಿದ್ಲು. ಆದರೂ ದೃಢಳಾಗಿದ್ಲು, ಭಯಗ್ರಸ್ತಳಾಗಿದ್ದರೂ ದೃಢಳಾಗಿದ್ಲು ಸೀತೆ. ಹೇಳ್ತಾಳೆ, ರಾಕ್ಷಸಿಯರೇ, ಮನುಷ್ಯ ಸ್ತ್ರೀಯು ರಾಕ್ಷಸನ ಭಾರಿಯಾಗಲು ಖಂಡಿತವಾಗಿಯೂ ಯೋಗ್ಯಳಲ್ಲ. ಆದುದರಿಂದ ನಿಮ್ಮ ಮಾತಿನಂತೆ ನಾನು ನಡೆದುಕೊಳ್ಳೋದಿಲ್ಲ. ನೀವು ಬಯಸುವುದಾದರೆ ಎಲ್ಲರೂ ನನ್ನನ್ನು ತಿಂದು ಹಾಕ್ರಿ ಅಂತ ಜೋರಾಗಿ ಅಳ್ತಾ ಇರ್ತಾಳೆ. ಹಿಂದಿನ ಜನ್ಮದಲ್ಲಿ ಎಂತಹ ಮಹಾಪಾಪ ಕಾರ್ಯವನ್ನು ಮಾಡಿದ್ದೀನೋ ಏನೋ ನಾನು, ಅದಕ್ಕೆ ಈ ಥರ ನನಗೆ ದೊಡ್ಡ ದುಃಖ ಬಂದು ಕೂತಿದೆ ನನಗೆ ಅಂತ ಹಲಬ್ತಾಳೆ ಪಾಪ. ಸೀತೆಯ ಕಣ್ಣಿಂದ ಕಣ್ಣೀರ ಧಾರೆ ಹರಿತಿತ್ತು. ಅವಳು ದುಃಖ ತೋಡಿಕೊಂಡು ಮಾತನಾಡಕ್ಕೆ ಶುರು ಮಾಡಿದ್ಲು. ಅಯ್ಯೋ, ಇಚ್ಛಾರೂಪಿಯಾದ ಮಾರೀಚ ರಾಮನನ್ನು ದೂರ ಸೆಳೆದೊಯ್ದಾಗ, ನಾನು ಅಜಾಗರೂಕಳಾದಾಗ ರಾವಣನು ಅಳುತ್ತಿದ್ದ ಬಲಿಯಾದ ನನ್ನನ್ನು ಬಲಾತ್ಕಾರವಾಗಿ ತಂದಿಲ್ಲಿಟ್ಟ. ನಾನು ಈಗ ರಾಕ್ಷಸಿಯರ ಅಧೀನದಲ್ಲಿದ್ದೇನೆ. ಅವರ ಕಠೋರವಾದ ಬೈಗಳನ್ನು ಕೇಳಿ ಸಹಿಸಿಕೊಳ್ತಾ ಇದ್ದೀನಿ. ನನ್ನ ಹೃದಯ ಉಕ್ಕಿರೋದಾಗಿರಬೇಕು ಅಂತ ಅನಿಸುತ್ತೆ ಮೋಸ್ಟ್ಲಿ. ಇಷ್ಟೆಲ್ಲ ಕಷ್ಟಗಳಿಗೆ ಸಿಕ್ಕಿದ್ರೂ ಅದು ಸಿಡಿತಾ ಇಲ್ಲ, ಹಾಗೆ ಕೂತ್ಕೊಂಡ್ಬಿಟ್ಟಿದೆ ನನ್ನ ಹೃದಯ. ಅದು ಹಾರ್ಟ್ ಅಟ್ಯಾಕ್ ಆಗ್ತಾಯಿಲ್ಲ ಅಂತ ಪಾಪ ಬೇಜಾರು ಮಾಡ್ಕೊತಾರೆ. ಅಂದಮೇಲೆ ಅದು ಅಮರ ಇರಬೇಕದು. ನಾನು ಅನಾರ್ಯಳು, ಪತಿಯಿಂದ ಮುಹೂರ್ತ ಮಾತ್ರ ದೂರ ಆದರೂ ಉಳಿಯಬಾರ್ದು. ನಾನು ಹೀಗೆ ಬದುಕಿದ್ದೀನಲ್ಲ, ನನಗೆ ಧಿಕ್ಕಾರ ಇರಲಿ. ನನ್ನ ಜೀವ ಉಳಿದಿರೋದು ನನಗೆ ದುಃಖ ಕೊಡಲಿಕ್ಕೆ ಅಂತಲೇ. ಪಾಪಿಯಾದ ರಾವಣ ನನ್ನ ಎಡಗಾಲ ಸ್ಪರ್ಶಕ್ಕೂ ಅರ್ಹನಲ್ಲ. ಹೀಗಿರುವಾಗ ನಾನವನನ್ನು ಬಯಸುವುದೇ? ಎಲೈ ರಾಕ್ಷಸಿಯರೇ, ನನ್ನನ್ನು ತುಂಡು ತುಂಡು ಮಾಡಿರಿ, ಬೆಂಕಿಯಲ್ಲಿ ಬೇಯಿಸಿರಿ, ಸುಟ್ಟು ಬೂದಿ ಮಾಡಿಬಿಡಿ. ಆದರೆ ನಾನು ರಾವಣನ ಹತ್ತಿರ ಸುಳಿಯೋದೂ ಇಲ್ಲ. ರಾಮನಿಗೆ ನಾನು ಲಂಕೆಯಲ್ಲಿರುವುದು ತಿಳಿದಿಲ್ಲ ಅನಿಸುತ್ತೆ. ಹಾಗೇನಾದರೂ ಅವನಿಗೆ ತಿಳಿದಿದ್ದರೆ ಅವನಂಥ ತೇಜಸ್ವಿಯು ಪತ್ನಿಯು ಇದು ಸ್ಥಿತಿಯಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಸಹಿಸ್ಕೊಂಡು ಸುಮ್ಮನಿರ್ತಿದ್ನ. ನಾನಿಲ್ಲಿರುವುದೇನಾರು ಅವನಿಗೆ ಗೊತ್ತಿದ್ದಿದ್ರೆ ಕೋಪ ಮಾಡಿಕೊಂಡು ಆವತ್ತೇ ಬಾಣಗಳಿಂದ ಲಂಕಾಪಟ್ಟಣ ರಾಕ್ಷಸಹೀನನ್ನಾಗಿ ಮಾಡಿಬಿಡ್ತಿದ್ದ. ಪಾಪಾಚಾರಿಯಾದ ರಾಕ್ಷಸ ರಾಜ ರಾವಣನ ವಧೆಯಾದ ನಂತರ ಅಭೇದ್ಯವಾದ ಲಂಕೆ ಗಂಡನನ್ನು ಕಳೆದುಕೊಂಡ ಯುವತಿಯಂತಾಗೋದು ಬಹಳ ಬೇಗನೆ. ನಾನು ಲಂಕೆಯ ಮನೆಯಲ್ಲೂ ದುಃಖಾರ್ತರಾದ ರಾಕ್ಷಸಿಯರ ಆಕ್ರಂದನವನ್ನು ಕೇಳ್ತೀನಿ, ನೋಡ್ಕೊಳ್ಳಿ. ನಾನು ನನ್ನ ಪತಿಯಿಂದ ಅಗಲಿದ್ದೇನೆ ಮತ್ತು ಪಾಪಿ ರಾವಣನ ಅಧೀನಕ್ಕೆ ಸಿಕ್ಕಿಕೊಂಡಿದ್ದೇನೆ. ಆದ್ದರಿಂದ ಈಗ ನಾನು ಪ್ರಾಣತ್ಯಾಗ ಮಾಡೋದೇ ಸರಿ. ಸೀತೆ ಈ ರೀತಿಯಾಗಿರ್ತಕ್ಕಂಥ ಘೋರವಾದ ಮಾತುಗಳನ್ನು ಕೇಳಿ ಆ ರಾಕ್ಷಸರಿಗೆ ಕೋಪ ಬಂತು. ಅವರಲ್ಲಿ ಕೆಲವರು ರಾವಣನಿಗೆ ಇದನ್ನು ಕುರಿತು ತಿಳಿಸ್ಲಿಕ್ಕೆ ಅಂತ ಹೊರಟರು. ಇನ್ನು ಕೆಲವರು ಸೀತೆಗೆ ಭಯ ಬೀಳಿಸೋಕ್ಕೆ ಶುರು ಮಾಡಿದ್ರು. ಅದರಲ್ಲಿ ತ್ರಿಚಟ್ಟೆ ಅಂತ ಒಬ್ಬ ರಾಕ್ಷಸಿ ಮಾತ್ರ ನಿದ್ದೆಯಿಂದ ಎಚ್ಚೆತ್ತು ಹೀಗೆ ಹೇಳ್ತಾಳೆ, ನಾನು ಇಂದು ಒಂದು ಕನಸನ್ನು ಕಂಡೆ. ಆಕಾಶದಲ್ಲೊಂದು ದಿವ್ಯವಾದ ಪಲ್ಲಕ್ಕಿ ಬರುವುದನ್ನು ಕಂಡೆ. ಅದು ಆನೆಯ ದಂತದಿಂದ ಮಾಡಲಾಗಿದ್ದು 1,000 ಹಂಸಗಳು ಅದನ್ನು ಎಳಿತಿದ್ವು. ಅದರಲ್ಲಿ ಬಿಳುಪಾದ ಹೂಗಳ ಮಾಲೆಯನ್ನೂ ಶ್ವೇತ ವಸ್ತ್ರಗಳನ್ನೂ ಧರಿಸಿದ ಶ್ರೀರಾಮನು ಲಕ್ಷ್ಮಣ ಸಮೇತನಾಗಿ ಕುಳಿತುಕೊಂಡಿದ್ದ. ಸೀತೆ ಬಿಳಿ ದುಕೂಲ ಉಟ್ಟು ಸಮುದ್ರದಿಂದ ಆವೃತವಾದ ಬೆಳ್ಳಿಯ ಬೆಟ್ಟವನ್ನೇರಿ ಕುಳಿತಿದ್ಲು. ಸೂರ್ಯನನ್ನು ಸೇರಿಕೊಂಡ ಪ್ರಭೆಯ ಹಾಗೆ ಸೀತೆ ರಾಮನನ್ನು ಕೂಡಿಕೊಂಡಿದ್ದು, ಮತ್ತೆ ಶ್ರೀರಾಮನು 4 ದಂತಗಳುಳ್ಳ ಪರ್ವತಾಕಾರದೊಂದು ಮಹಾಗಜವನ್ನೇರಿ ಕುಳಿತಿದ್ದ. ನಾನೂ ನೋಡಿದೆ ಅದನ್ನು, ಆ ರೀತಿ ಒಂದು ಸನ್ನಿವೇಶವನ್ನು ನೋಡಿದೆ. ಆಮೇಲೆ ತೇಜಸ್ವಿಗಳಾಗಿ ಸೂರ್ಯನಂತೆ ಪ್ರಕಾಶಮಾನರಾಗಿ ಶ್ವೇತವಸ್ತ್ರ ಧಾರಣ ಮಾಡಿಕೊಂಡು ಶ್ವೇತಮಾಲೆ ಧರಿಸಿ ರಾಮ ಲಕ್ಷ್ಮಣ ಸೋದರರಿಬ್ಬರು ಸೀತೆಯು ಕುಳಿತಿದ್ದ ಶ್ವೇತ ಪರ್ವತದ ಕಡೆ ಬರ್ತಾರೆ. ಆಗ ಸೀತೆಯು ಪತಿಯ ತೊಡೆಯಿಂದ ಮೇಲಕ್ಕೆ ಜಿಗಿದು ಕೈ ನೀಡಿ ಸೂರ್ಯಚಂದ್ರನನ್ನು ಸವರುತ್ತಿರುವುದನ್ನು ಕಂಡೆ. ನಂತರ ಶ್ರೀರಾಮ ಸೀತಾ ಲಕ್ಷ್ಮಣ ಸಮೇತರಾಗಿ ಸೂರ್ಯನಂತೆ ಪ್ರಜ್ವಲಿಸುತ್ತಿದ್ದ ಪುಷ್ಪಕ ವಿಮಾನವನ್ನೇರಿ ಉತ್ತರ ದಿಕ್ಕನ್ನು ನೋಡ್ತಾ ಹೋಗ್ತಿದ್ದ. ನಾನು ರಾವಣನನ್ನು ಕನಸಿನಲ್ಲಿ ಕಂಡೆ.
ಅವನು ತಲೆಯನ್ನು ಬೋಳಿಸಲಾಗಿತ್ತು. ಅವನು ಕಪ್ಪು ಬಟ್ಟೆಯನ್ನು ಹುಟ್ಟಿದ್ದ. ಅವರೊಬ್ಬ ಹೆಂಗಸು ಪುಷ್ಪಕ ವಿಮಾನದಿಂದ ಎಳೆದು ನೆಲದ ಮೇಲೆ ಕೆಡವಿದಳು. ಮತ್ತೆ ಅವನು ಕತ್ತೆಗಳನ್ನು ಕಟ್ಟಿದ ರಥವನ್ನೇರಿ ರಕ್ತಮಾಲಿಕೆಯನ್ನು ರಕ್ತಚಂದನವನ್ನು ಧರಿಸಿ ಎಣ್ಣೆ ಕುಡಿತಾ ಹೊರಟಿದ್ದ. ಹುಚ್ಚು ಹಿಡಿದವನಂತಾಗಿ ನಗುತ್ತಾ ಕುಣಿಯುತ್ತಾ ದಕ್ಷಿಣ ದಿಕ್ಕಿನತ್ತ ವೇಗವಾಗಿ ಹೋಗುವಂತೆ ಕಾಣಿಸ್ತಾ. ಇದೇ ರೀತಿಯಲ್ಲಿ ನಾನು ಆ ಕನಸಿನಲ್ಲಿ ಮಹಾಬಲನಾದ ಕುಂಭಕರ್ಣ, ರಾವಣ ಎಲ್ಲ ಮಕ್ಕಳು ತಲೆಗಳ ಬೋಳಿಸ್ಕೊಂಡು ಎಣ್ಣೆಯನ್ನು ಹಚ್ಕೊಂಡಿರೋದನ್ನು ನೋಡಿದೆ. ರಾವಣ ಹಂದಿಯ ಮೇಲೂ, ಇಂದ್ರಜಿತ್ತು ಮೀನಿನ ಮೇಲೂ, ಕುಂಭಕರ್ಣ ಒಂಟೆಯ ಮೇಲೂ ಕುಳಿತುಕೊಂಡು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡ್ತಿದ್ರು. ಆದರೆ ವಿಭೀಷಣ ಮಾತ್ರ ಶ್ವೇತ ಛತ್ರದ ನೆರಳಿನಲ್ಲಿ ಕುಳಿತುಕೊಂಡಿರೋದನ್ನು ನಾನು ನೋಡಿದೆ. ರಾವಣೇಶ್ವರನಿಂದ ಪರಿಪಾಲಿಸಲ್ಪಡುತ್ತಿರುವ ಈ ಪಟ್ಟಣವನ್ನು ಶ್ರೀರಾಮನ ದೂತನಾದ ವೇಗವಂತನಾದ ವಾನರರೊಬ್ಬನು ಭಸ್ಮ ಮಾಡುತ್ತಿರುವುದನ್ನು ನೋಡಿದೆ. ರಾಕ್ಷಸ ಸ್ತ್ರೀಯರು ಎಣ್ಣೆಯನ್ನು ಕುಡಿದು ಪ್ರಮತ್ತರಾಗಿ ಗಹಗಹಿಸಿ ನಗುತ್ತಾ ಗಟ್ಟಿಯಾಗಿ ಶಬ್ದ ಮಾಡುತ್ತಾ ಅವರು ಬೆಂದು ಭಸ್ಮವಾಗಿ ಹೋಗಿದ್ದ ಲಂಕೆಯನ್ನು ಪ್ರವೇಶಿಸ್ತಾ ಇದ್ದರು. ಇಂತಹ ದೃಶ್ಯಗಳನ್ನು ನಾನು ಕನಸಿನಲ್ಲಿ ಕಂಡೆ. ರಾಕ್ಷಸಿಯರೇ, ಸೀತೆಯಿಂದ ಸರಿದು ನಿಲ್ಲಿರಿ, ಅವಳ ತಂಟೆಗೆ ಹೋಗಬೇಡಿ. ಹಾಗೇನಾದರೂ ಹೋದರೆ ನಾಶವಾಗಿ ಹೋಗ್ಬಿಡ್ತೀರಾ. ರಾಮ ಸೀತೆಯನ್ನು ಪಡಿತಾನೆ. ಒಂದು ವೇಳೆ ಸೀತೆಯನ್ನು ಹಿಂಸಿಸುತ್ತಲೇ ಇದ್ದರೆ ಕೋಪಿಷ್ಟನಾದ ರಾಘವ ರಾಕ್ಷಸರೊಡನೆ ನಿಮ್ಮನ್ನು ಧ್ವಂಸ ಮಾಡ್ತಾನೆ. ಕಾಲಿಗೆ ಬಿದ್ದು ಸೀತೆ ಶರಣಾಗತರಾದರೆ ಸೀತೆ ಪ್ರಸನ್ನಳಾಗ್ತಾಳೆ. ಮಹಾಭಯದಿಂದ ನಮ್ಮನ್ನು ಪಾರು ಮಾಡ್ತಾಳೆ. ರಾವಣನ ವಿನಾಶವಾಗಿ ರಾಮನಿಗೆ ವಿಜಯವಾಗುತ್ತೆ. ಈಕೆಯು ಶುಭ ಸಮಾಚಾರವನ್ನು ಬಹುಬೇಗ ಕೇಳ್ತಾಳೆ ಅಂತಕ್ಕಂಥ ಸೂಚಕವಾಗಿ ನನಗೆ ಶುಭ ಶಕುನ ಸಿಗ್ತಾ ಇದೆ. ನೋಡಿ, ಸೀತೆ ಎಡಗಣ್ಣು ಹಾರ್ತಾ ಇದೆ, ಅವಳ ಎಡತೊಡೆ ಅದರ್ತಾ ಇದೆ. ಶ್ರೀರಾಮನೇ ಅವಳ ಮುಂದೆ ಬಂದು ನಿಂತಿರುವನೋ ಎಂಬ ಶುಭ ಸೂಚನೆ ಇದು ಅಂತ ತ್ರಿಜಟೆ ತನ್ನ ಸ್ವಪ್ನದ ವಿಷಯವನ್ನು ರಾಕ್ಷಸಿಯರಿಗೆ ಹೇಳ್ತಾಳೆ. ಆಗ ಜಾನಕಿಯು ತನ್ನ ಪತಿಗೆ ವಿಜಯವಾಗುವುದು ಅಂತ ತಿಳ್ಕೊಂಡು ಬಹಳ ಸಂತೋಷವಾಗಿ ರಾಕ್ಷಸರಿಗೆ ಹೇಳ್ತಾಳೆ, ತ್ರಿಜಟೆಯು ಹೇಳುತ್ತಿರುವುದು ನಿಜವೇ ಆಗೋದಾದರೆ ನಾನು ನಿಮಗೆ ರಕ್ಷಕಳಾಗುವೆನು ಅಂತ. ಪಾಪ ರಾಮನ ಸಂಪರ್ಕವಿಲ್ಲದೆ ವಿರಹಪೀಡಿತಳಾಗಿದ್ದ ಸೀತೆ ರಾವಣನ ಅಪ್ರಿಯವಾದ ಮಾತುಗಳನ್ನು ಪುನಃ ಸ್ಮರಿಸಿಕೊಂಡು ಅರಣ್ಯದ ಮಧ್ಯದಲ್ಲಿ ಸಿಂಹದ ಆಕ್ರಮಣಕ್ಕೊಳಗಾದ ಹೆಣ್ಣಾನೆ ಮರಿಯಂತೆ ಭಯಗೊಳ್ತಾಳೆ. ಈ ರಾಕ್ಷಸಿಯರು ಎಷ್ಟು ಗೋಳಾಡಿಸ್ತಿದ್ರೂ ಕೂಡ ಪುಣ್ಯಹೀನೆಯಾದ ನನಗೆ ಸಾವೇ ಬರ್ತಾ ಇಲ್ಲ, ಕಾಲ ಬರದೆ ಸಾವು ಸಂಭವಿಸುವುದಿಲ್ಲ ಅಂತ ಹಿರಿಯರು ಹೇಳಿದ್ದಾರೆ. ಅದು ಸುಳ್ಳಲ್ಲ. ನಂದು ಪಾಷಾಣ ಹೃದಯ. ನಾನು ಆತ್ಮಹತ್ಯೆ ಮಾಡಿಕೊಂಡ್ರೂ ದೋಷ ಇಲ್ಲ. ಹೇಗೂ ರಾವಣನ ಕೈಯಿಂದ ಸಾಯಲೇಬೇಕು. ರಾವಣನಿಗೆ ನನ್ನ ಹೃದಯವನ್ನು ಅರ್ಪಿಸಲಾರೆ. ರಾಮನು 2 ತಿಂಗಳೊಳಗೆ ಬಾರದಿದ್ದರೆ ರಾವಣನು ನನ್ನನ್ನು ಕತ್ತರಿಸಿಬಿಡ್ತಾನೆ. ಮಾಯಾಮೃಗದ ವೇಷದಲ್ಲಿ ಬಂದ ರಾಕ್ಷಸನಿಂದ ಮತ್ತು ನನ್ನ ಕಾರಣದಿಂದ ಆ ರಾಜಪುತ್ರರಾದ ರಾಮ ಲಕ್ಷ್ಮಣರು ಸಿಡಿಲಿನ ಹೊಡೆತಕ್ಕೆ ಸಿಕ್ಕಿದ ಸಿಂಹಗಳಂತೆ ಹತರಾಗಿರಬೇಕು. ಹೇ ರಾಮ, ನಾನು ರಾಕ್ಷಸರ ಕೈಯಿಂದ ಸಾಯ್ತಿದ್ದೇನೆ ಅಂತ ನಿಮಗೆ ಗೊತ್ತಿಲ್ಲಪ್ಪ. ಪತಿಯನ್ನೇ ದೇವರನ್ನು ನಂಬಿಕೊಂಡು ತಾಳ್ಮೆಯಿಂದ ನೆಲದ ಮೇಲೆ ಮಲಗುತ್ತಾ ಧರ್ಮದಲ್ಲಿ ಶ್ರದ್ಧೆ ಇಟ್ಟು ಪಾತಿವ್ರತ್ಯ ಧರ್ಮವನ್ನು ಪಾಲಿಸಿಕೊಂಡು ಬಂದದ್ದು ವ್ಯರ್ಥವಾಗಿ ಹೋಯಿತೆ. ಪುನಃ ರಾಮನೊಡನೆ ಸಮಾಗಮವಾಗುತ್ತದೆ ಎನ್ನುವುದರಲ್ಲಿ ಭರವಸೆನೇ ಬರ್ತಾ ಇಲ್ಲ ನನಗೆ. ರಾಮ, ನೀನಾದರೂ ಪಿತೃವಾಕ್ಯವನ್ನು ಪರಿಪಾಲಿಸಿ ಅರಣ್ಯವಾಸದಿಂದ ಹಿಂತಿರುಗಿದ ಮೇಲೆ ಪುನರ್ವಿವಾಹ ಮಾಡಿಕೊಂಡು ಸುಂದರ ಸ್ತ್ರೀಯೊಡನೆ ವಿಹರಿಸಬಹುದು. ನಾನಾದರೂ ನಿನ್ನಲ್ಲೇ ಅನುರಾಗವನ್ನಿಟ್ಟು ತಪೋನಿಯಮಗಳನ್ನು ಆಚರಿಸಿ ಪ್ರಾಣ ಬಿಡ್ತಾ ಇದ್ದೀನಿ. ನನ್ನ ಆಚರಣೆಯೆಲ್ಲ ನಿಷ್ಫಲವಾಯಿತು. ಮಂದಭಾಗ್ಯರಾದ ನನಗೆ ಧಿಕ್ಕಾರ. ಹಾಗೂ ಆತ್ಮಹತ್ಯೆ ಮಾಡಿಕೊಳ್ಳೋದೇ ಸರಿ. ಆದರೆ ಇಲ್ಲಿ ವಿಷವನ್ನಾಗಲಿ ಶಸ್ತ್ರವನ್ನಾಗಲಿ ಕೊಡೋರು ಯಾರು ಅಂತ ಜಾನಕಿ ರಾಮನನ್ನೇ ನೆನೆದು ರೋಧಿಸ್ತಾ ಬಾಯೊಣಗಿ ಶಿಂಶುಪಾ ವೃಕ್ಷದ ಬಳಿಗೆ ಬರ್ತಾಳೆ. ಅವಳು ನಾನಾ ವಿಧದಲ್ಲಿ ಚಿಂತಿಸಿ ಕಡೆಗೆ ತನ್ನ ನೀಳವಾದ ಜಡೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಇದರಿಂದ ನೇಣು ಹಾಕ್ಕೊಂಡು ಶೀಘ್ರದಲ್ಲಿ ಯಮನ ಬಳಿಗೆ ಹೋಗ್ತೀನಿ ಅಂತ ಆಲೋಚನೆ ಮಾಡ್ತಾಳೆ. ಸೀತೆಯು ಶಿಂಶುಪಾ ವೃಕ್ಷದ ರೆಂಬೆಯನ್ನು ಹಿಡಿದುಕೊಂಡು ರಾಮ ಲಕ್ಷ್ಮಣರನ್ನು ತನ್ನ ಪವಿತ್ರವಾದ ಕುಲವನ್ನು ಸ್ಮರಿಸಿಕೊಳ್ತಿರ್ತಾಳೆ. ಆ ಸಮಯದಲ್ಲಿ ಶೋಕವನ್ನು ದೂರಗೊಳಿಸುವ ಧೈರ್ಯವನ್ನು ತುಂಬಿಸಿಕೊಡುವ ಒಂದು ಹಿಂದೆ ಕಾಣಿಸಿಕೊಂಡಿದ್ದ ಶ್ರೀರಾಮನ ಆಗಮನ ಸೂಚಕವಾದ ಶುಭಶಕರಗಳು ಮತ್ತೆ ಮತ್ತೆ ಕಾಣಿಸಿಕೊಳ್ತವೆ. ಶುಭ ಲಕ್ಷಣವುಳ್ಳ ಕಪ್ಪಾದ ಕರಿಗುಡ್ಡೆಯುಳ್ಳ ಎಡಗಣ್ಣು ಮೀನಿನಿಂದ ಅಲುಗಿಸಲ್ಪಟ್ಟ ಕಮಲದಂತೆ ಅದರುತ್ತೆ. ದುಂಡಗೆ ನುಣುಪಾಗಿ ಚಂದನ ಲೇಪಕ್ಕೆ ಅರ್ಹವಾಗಿ ಶ್ರೀರಾಮನ ಆಲಿಂಗನ ಸೌಖ್ಯವನ್ನು ಅನುಭವಿಸಿದ್ದ ಸೀತೆಯ ಎಡತೋಳು ಅದುರುತ್ತೆ. ಸೀತಾದೇವಿ ಎಡತೊಡೆಯೂ ಅದುರುತ್ತೆ. ಇದರಿಂದ ಸೀತಾದೇವಿ ಹುಟ್ಟಿದ ಚಿನ್ನದ ಬಣ್ಣಕ್ಕೆ ಸಮಾನವಾದ ಬಣ್ಣದಿಂದ ಕೂಡಿದ್ದ ಮತ್ತು ಸ್ವಲ್ಪ ಮಟ್ಟಿಗೆ ಧೂಳಿನಿಂದ ಆವೃತವಾಗಿದ್ದ ವಸ್ತ್ರ ಸ್ವಲ್ಪ ಕೆಳಕ್ಕೆ ಜಾರತ್ತೆ. ಸೀತೆ ಇವೇ ಮುಂತಾದ ಮತ್ತು ಇನ್ನೂ ಅನೇಕ ವಿಧವಾದ ಶುಭಸೂಚಕವಾದ ಶುಕುರಗಳಿಂದ ಹಿಂದೆ ಸಾಧು ಸತ್ಪುರುಷರು ಹೇಳಿದ ಮಾತುಗಳಿಂದ ಪ್ರೋತ್ಸಾಹಿತಳಾಗಿ ಗಾಳಿಯಿಂದಲೂ ಬಿಸಿಲಿನಿಂದಲೂ ತೊಲಗಿ ಹೋಗಿದ್ದ ಬೀಜವು ಮರೆಗರಿಯುವಿಕೆಯಿಂದ ಮೊಳಕೆಯೊಡೆದು ಮೇಲಕ್ಕೆ ಬರುವಂತೆ ಬಹಳವಾಗಿ ಸಂತೋಷಗೊಳ್ತಾಳೆ.
ಭಾಳ ಒಳ್ಳೊಳ್ಳೆಯ ಶಕುನಗಳಾಗ್ತಾ ಇದೆ, ನನಗೆ ಖಂಡಿತ ಶ್ರೀರಾಮ ಬಂದೇ ಬರ್ತಾನೆ ಅನ್ನೋ ಭರವಸೆಯಿಂದ ಅವಳಿಗೆ ಶೋಕ ಎಲ್ಲ ಹೋಗುತ್ತೆ. ಆಲಸ್ಯವನ್ನು ತೊರೆದು ಮನಸ್ಸಿನಲ್ಲಿ ಸಂತಾಪವನ್ನು ದೂರಗೊಳಿಸಿ ಸ್ವಲ್ಪ ಶಾಂತಳಾಗ್ತಾಳೆ ಸೀತೆ. ಇಷ್ಟೆಲ್ಲ ನೋಡ್ತಾ ಇರ್ತಾನೆ ಮೇಲ್ಗಡೆ ಶಿಂಶುಪ ವೃಕ್ಷದ ಮೇಲ್ಗಡೆ ಕೂತ್ಕೊಂಡು. ಮಹಾಪರಾಕ್ರಮಿಯಾದ ಹನುಮಂತ ಸೀತಾದೇವಿಯ ವಿಲಾಪವನ್ನು, ತ್ರಿಜಟೆಯು ಹೇಳಿದ ಕನಸಿನ ವೃತ್ತಾಂತವನ್ನು ಮತ್ತು ರಾಕ್ಷಸಿಯರು ಸೀತಾದೇವಿಯನ್ನು ಭಯಪಡಿಸುತ್ತಾ ಘೋರವಾಗಿ ಗರ್ಜನೆ ಮಾಡ್ತಿರೋದನ್ನೆಲ್ಲ ಯಥಾವತ್ತಾಗಿ ಕೇಳ್ಕೊಳ್ತಾನೆ. ನಂದನವನದಲ್ಲಿನ ದೇವಿಯಂತೆ ಅಶೋಕವನದಲ್ಲಿ ಶೋಭಿಸುತ್ತಿದ್ದ ಸೀತಾದೇವಿಯನ್ನು ನೋಡಿ ವಾನರವೀರ ಪರಿಪರಿಯಾಗಿ ಯೋಚನೆ ಮಾಡ್ತಾನೆ. ಯಾವ ಸೀತಾದೇವಿಯನ್ನು ಅಸಂಖ್ಯ ವಾನರರು ಎಲ್ಲೆಡೆ ಹುಡುಕುತ್ತಿದ್ದಾರೋ ಅವಳು ನಾನು ಹುಡುಕಿ ತಂದಿದ್ದೇನೆ. ಅವಳನ್ನು ಅತ್ಯಂತ ಪ್ರಭಾವಶಾಲಿಯೂ ಮತ್ತು ಸಕಲ ಜೀವರಾಶಿಗಳ ಮೇಲೆ ದಯೆ ಇಡುವ ಭಗವಂತ ಶ್ರೀರಾಮನ ಭಾರ್ಯೆ ಈಕೆ ಸೀತಾದೇವಿ. ತನ್ನ ಗಂಡನನ್ನು ಕಾಣಬೇಕೆಂದು ಪಾಪ ಹಂಬಲಿಸ್ತಾ ಇದ್ದಾಳೆ. ಆದ್ದರಿಂದ ಆಕೆಗೆ ಸಮಾಧಾನ ಹೇಳುವುದು ಯೋಗ್ಯವಾದ ಕಾರ್ಯ. ನಾನು ಆಕೆಯನ್ನು ಸಮಾಧಾನ ಪಡಿಸದೆ ಇಂದು ರಾತ್ರಿ ಕಳೆದು ಹೋದರೆ ಆಕೆ ಪ್ರಾಣತ್ಯಾಗ ಮಾಡುವುದು ಖಂಡಿತ. ಒಂದು ವೇಳೆ ಸೀತೆಯು ತನಗೆ ಏನು ಸಂದೇಶ ಕಳಿಸಿದ್ದಾಳೆ ಅಂತ ಶ್ರೀರಾಮಚಂದ್ರ ಕೇಳಿದ ಕೊಡಗೆ ಈಕೆಯೊಡನೆ ನಾನು ಮಾತನಾಡದೆ ಹಿಂದಿರುಗಿದ ಮೇಲೆ ನಾನು ಏನಂತ ಉತ್ತರ ಕೊಡಬೇಕು? ಆದ್ದರಿಂದ ರಾಕ್ಷಸಿಯರು ಇದ್ದರೂ ಸರಿ, ಹೇಗಾದರೂ ಸಮಯ ಸಾಧಿಸಿಕೊಂಡು ಇಲ್ಲಿಯೇ ಕೂತ್ಕೊಂಡು ಸಮಾಧಾನದ ಮಾತನಾಡ್ತೇನೆ. ಆಕೆ ಈಗಾಗಲೇ ದುಃಖದಿಂದ ಕುಡಿತಿದ್ದಾಳೆ. ನಾನಾದರೂ ಇಂತಹ ಶರೀರವುಳ್ಳವನು, ವಾನರನು, ದ್ವಿಜರಂತ ಸಂಸ್ಕೃತದಲ್ಲಿ ಮಾತನಾಡಿದರೆ ಸೀತೆಯು ನಾನು ರಾವಣನೆಂದೇ ಭಯಪಡ್ಕೊಂಡ್ಬಿಡ್ತಾಳೆ. ಆದ್ದರಿಂದ ನಾನು ಸಾಮಾನ್ಯ ಮನುಷ್ಯರಾಡುವ ಭಾಷೆಯಲ್ಲೇ ಸೀತಾದೇವಿಯನ್ನು ಸಂತೈಸಬೇಕಲ್ಲದೆ ಬೇರೆ ಉಪಾಯವಿಲ್ಲ. ನಾನು ಈಗ ಕಾರ್ಯ ಕೆಡದಂತೆ, ಇಚ್ಛೆ ತಪ್ಪದಂತೆ ಮತ್ತು ನಾನು ಸಮುದ್ರವನ್ನು ದಾಟಿ ಬಂದ ಉದ್ದೇಶ ಹಾಳಾಗದಂತೆ ಹಾಗೂ ಸೀತೆಯು ನನ್ನ ಮಾತುಗಳನ್ನು ಆಲಿಸಿದರೂ ಆಗದಂತೆ ನಾನು ನಡೆದುಕೊಳ್ಬೇಕು. ನಾನು ಇಕ್ಷ್ವಾಕು ಕುಲಭೂಷಣನು ಭಗವಂತ ಶ್ರೀರಾಮ ಸುಂದರವಾದ ಕಥೆಯನ್ನು ಅವನ ಕಥೆನ ಹೇಳ್ತಾ ಇಲ್ಲಿ ಕೂತ್ಕೊಂಡ್ಬಿಡ್ತೀನಿ. ರಾಮನ ಕಥೆ ಹೇಳ್ತೀನಿ. ಆ ಎಲ್ಲ ವಿಷಯಗಳನ್ನು ಸೀತೆಗೆ ನಂಬಿಕೆ ಹುಟ್ಟುವಂತೆ ನಾನು ಮಾತಾಡ್ತೀನಿ. ಆಕೆಯ ಮನಸ್ಸಿನ ಎಲ್ಲ ಸಂದೇಹಗಳು ದೂರವಾಗುತ್ತಿರೋದ್ರಲ್ಲಿ ನಾನು ವಿವರಿಸಿ ಹೇಳ್ತೇನೆ ಅಂತ ಹೇಳಿ ವಿಧವಾಗಿ ವಿಚಾರ ಮಾಡ್ತಾ ಅಶೋಕ ವೃಕ್ಷದ ಕೊಂಬೆಗಳ ನಡುವೆ ಔತಿಟ್ಕೊಂಡ್ಬಿಟ್ಟು ಮಹಾಪ್ರಭಾವಶಾಲಿಯಾದ ಹನುಮಂತ ಸೀತೆಯನ್ನು ನೋಡ್ತಾ ಯಥಾರ್ಥ ಸಂಗತಿಗಳನ್ನು ಮಧುರವಾಗಿ ಎಲ್ಲ ಹೇಳ್ತಾ ಕೂತ್ಕೊಳ್ತಾನೆ. ಹನುಮಂತ ಸೀತೆಯೊಡನೆ ಮಾತನಾಡುವುದರಿಂದಾಗುವ ನಾನಾ ಪ್ರಕಾರದ ಸಾಧಕ ಬಾಧಕಗಳನ್ನು ಹೀಗೆ ಸಮಾಲೋಚನೆ ಮಾಡಿ ವೈದೇಹಿಗೆ ಮಾತ್ರವೇ ಚೆನ್ನಾಗಿ ಕೇಳಿಸುವ ರೀತಿಯಲ್ಲಿ ಸುಮಧುರವಾದ ಮತ್ತು ಕರುಣಾನಂದಕರವಾದ ರಾಮನ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ಅಂದರೆ ಹೀಗೆ ಯಾವ್ಯಾವ ಥರ ಆಯಿತು ಈ ಫುಲ್ ರಾಮಾಯಣ. ಅಂದರೆ ಇಕ್ಷ್ವಾಕು ವಂಶದಲ್ಲಿ ದಶರಥ ಎಂಬ ರಾಜ ಇದ್ದ, ಅವನಿಗೆ ಮಗ ರಾಮ ಅಂತಕ್ಕಂಥವನು ಹುಟ್ಟಿದ, ಅವನು ದೊಡ್ಡವನವನು. ಅವನು ತಂದೆಯ ಮಾತಿನಂತೆ ಅವನು ಹೆಂಡತಿ ಸಮೇತನಾಗಿ ಲಕ್ಷ್ಮಣನೊಡನೆ ಕಾಡಿಗೆ ಬರ್ತಾನೆ. ಎಲ್ಲ ಕಥೆಗಳನ್ನು ಇಲ್ಲಿವರೆಗೆ ಏನೇನಾಯಿತೋ ಅಷ್ಟೂ ಕಥೆಯನ್ನು ನೀಟಾಗಿ ಹೇಳ್ಬಿಡ್ತಾನೆ. ಆಮೇಲೆ ರಾಮ ಏನೇನು ಕಥೆ ಹೇಳಿದ್ನೋ ಅಷ್ಟನ್ನು ವರ್ಣಿಸಿ ಹೇಳ್ತಾನೆ. ನಾನು ಅದಕ್ಕೋಸ್ಕರ ಆ ಸೀತೆಯನ್ನು ಹುಡುಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ ಅಂತಲೂ ಹೇಳ್ತಾನೆ. ಸುಮಧುರವಾದ ಅವನ ಮಾತುಗಳನ್ನು ಕೇಳಿ ಸೀತಾದೇವಿ ಬಹಳ ಆಶ್ಚರ್ಯ ಆಗುತ್ತೊಳಗೆ. ತಲೆ ಎತ್ತಿ ನೋಡ್ತಾಳೆ. ಶ್ರೀರಾಮನನ್ನೇ ಸ್ಮರಿಸುತ್ತಿದ್ದ ಅವಳು ಹನುಮಂತನ ಮಾತುಗಳನ್ನು ಕೇಳಿ ಪರಮಾನಂದವನ್ನು ಹೊಂದ್ತಾಳೆ. ಅವಳು ಆ ಹನುಮಂತನನ್ನು ನೋಡ್ತಾಳೆ. ಅಲ್ಲಿ ಕೂತ್ಕೊಂಡಿದ್ದ ಹನುಮಂತ ಬಿಳಿ ವಸ್ತ್ರವನ್ನು ಹುಟ್ಟಿದ್ದ, ಪಿಂಗಳ ವರ್ಣದವನಾಗಿದ್ದ, ಬಹಳ ಪ್ರೀತಿಯ ಮಾತುಗಳನ್ನು ಆಡ್ತಿದ್ದ. ಅವನನ್ನು ನೋಡ್ತಾಳೆ. ಈ ವಾನರ ರೂಪದ ಪ್ರಾಣಿಯ ಶರೀರವು ಭಯಂಕರವಾಗಿದೆ, ತೇಜಸ್ಸು ತುಂಬ ಚೆನ್ನಾಗಿದೆ, ಆದರೆ ನೋಡಲಿಕ್ಕೂ ಅಸಾಧ್ಯ. ಇವನು ನೋಡೋಕ್ಕೆ ಯಾರಿಗೂ ಧೈರ್ಯವೂ ಉಂಟಾಗಲ್ಲ. ಅಕಸ್ಮಾತ್ ಏನಾದ್ರು ರಾವಣನೇ ಆ ವೇಷದಲ್ಲಿ ಬಂದ್ಬಿಟ್ಟಿದ್ದಾನಾ ಅಂತ ಅನಿಸಿ ಅವಳಿಗೆ ಮೂರ್ಛೆ ಹೋದಂಗೆ ಆಯ್ತು ಅವಳಿಗೆ. ನಾನು ಕನಸಿನಲ್ಲಿ ಇವತ್ತು ಇಂತಹ ವಿಕೃತ ರೂಪದ ಕಪಿಯನ್ನು ನೋಡಿದೆ. ನನಗೆ ಶ್ರೀರಾಮ ಲಕ್ಷ್ಮಣರಿಗೆ ನನ್ನ ಅಪ್ಪ ಜನಕನಿಗೆ ಮಂಗಳ ಉಂಟಾಗಲಿ, ಆದರೆ ಇದು ಕನಸಲ್ಲ. ಯಾಕೆ ನಾನು ನಿಜವಾಗ್ಲೂ ನಂಗೆ ನಿದ್ದೆನೇ ಬರ್ತಾ ಇಲ್ಲ. ನಾನೇನು ಕನಸಿನಲ್ಲಿ ನಾನು ನಿಜವಾಗ್ಲೂ ನೋಡ್ತಾ ಇದ್ದೀನಿ. ಏನೂ ಅರ್ಥವಾಗ್ತಿಲ್ವಲ್ಲ ನನಗೆ. ಯಾವಾಗಲೂ ಶ್ರೀರಾಮನಲ್ಲೇ ನನ್ನ ಮನಸ್ಸು ನೆಲೆಸಿದೆ. ಆದ್ದರಿಂದ ಶ್ರೀರಾಮನ ದರ್ಶನದ ತೀವ್ರಾಭಿಲಾಷೆ ನನ್ನ ಈ ರೀತಿಯಾಗಿ ಏನಾದರೂ ಸುಮ್ಮನೆ ಭಾಸವಾಗೋಂಗೆ ಮಾಡ್ತಾ ಇದೆಯಾ? ಇದು ನನ್ನ ಭಾವನೆನಾ, ನನ್ನ ಭ್ರಮೇನಾ
ನಿಜವಾಗ್ಲೂ ಕಾಣಿಸ್ತಾ ಇದೆಯಾ ಈ ಕಪಿ, ಅಥವಾ ನನಗೆ ಏನು ಸುಮ್ಮನೆ ಅನ್ನಿಸ್ತಾ ಇದೆಯಾ, ಏನಪ್ಪ ಅವ್ನು ಹೇಳಿದ್ದು ಯಾವುದು ಸುಳ್ಳಾಗದೇ ಇದ್ರೆ ಸಾಕು ಅಂತ ಅವಳು ಅಂದ್ಕೋತಾಳೆ. ಯಾಕೆಂದರೆ ಅವಳಿಗೆ ಯಾವಾಗಲೂ ರಾಮಂದೇ ಧ್ಯಾನ ಆದ್ದರಿಂದ ಅವಳಿಗೆ ಅರ್ಥವಾಗ್ತಾ ಇಲ್ಲ. ಹನುಮಂತ ಶಿಂಶುಪ ವೃಕ್ಷದಿಂದ ಇಳಿದು ಸೀತಾದೇವಿ ಬಳಿಗೆ ಬಂದು 2 ಕೈನೂ ತಲೆ ಮೇಲೆ ಇಟ್ಕೊಂಡು ಕೈ ಮುಗಿತಾ ಹೇಳ್ತಾನೆ, ನೀವ್ಯಾರು, ನೀವ್ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀರಾ, ನಿಮ್ಮ ಕಣ್ಣಿನಿಂದ ಯಾಕೆ ಈ ರೀತಿ ನೀರು ಸುರಿತಾ ಇದೆ, ದೇವ್ರ ಥರ ಕಾಣಿಸ್ತಾ ಇದ್ದೀರಾ, ನೀವು ಯಾಕೆ ಅಳ್ತಾ ಇದ್ದೀರಾ, ಆದರೆ ನಿಮ್ಮ ನಿಮ್ಮ ಕಾಲು ನೆಲವನ್ನು ಮುಟ್ತಾ ಇರೋದ್ರಿಂದ ನೀವು ದೇವತೆ ಅಲ್ಲ, ನೀನು ರಾಜನ ಹೆಸರನ್ನು ಹೇಳಿಕೊಂಡು ಅಳ್ತಿರೋದ್ರಿಂದ ನಿನ್ನ ದೇಹ ಲಕ್ಷಣಗಳನ್ನು ಗಮನಿಸಿದ್ರೆ ನೀನು ರಾಜಪತ್ನಿಯೋ ರಾಜಕುಮಾರಿಯೋ ಇರಬೇಕು. ರಾವಣನು ಜನಸ್ಥಾನದಿಂದ ಅಪಹರಿಸಿ ತಂದೆ ಸೀತೆಯೇ ನೀನಾಗಿದ್ದರೆ ನನಗೆ ತಿಳಿಸು, ನಿನ್ನನ್ನು ನೋಡಿದ್ರೆ ನೀನು ಶ್ರೀರಾಮನ ಪತ್ನಿ ಅಂತ ನಂಗೆ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಆಗ ಸೀತಾದೇವಿ ಅವನು ರಾಮನ ಬಗ್ಗೆ ಎಲ್ಲ ಮಾತಾಡಿರೋದು ನೋಡಿ ಮಾರುತಿಗೆ ಹೇಳ್ತಾಳೆ, ನಾನು ಅಯೋಧ್ಯೆ ರಾಜ ದಶರಥನ ಸೊಸೆ, ಜನಕನ ಮಗಳು, ರಾಮನ ಹೆಂಡತಿ. ಶ್ರೀರಾಮನ ಅರಮನೆಯಲ್ಲಿ ನಾನು 12 ವರ್ಷಗಳ ಕಾಲ ಮನುಷ್ಯ ಸಂಬಂಧವಾದ ಭೋಗಗಳನ್ನೆಲ್ಲ ಅನುಭವಿಸ್ತಾ ಚೆನ್ನಾಗಿದ್ದೆ. 13ನೇ ವರ್ಷದಲ್ಲಿ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳಿ ದಶರಥ ಮಹಾರಾಜ ಸಿದ್ಧತೆ ನಡೆಸ್ತಿದ್ದಾಗ ದಶರಥನ ಪತ್ನಿ ಕೈಕೇಯಿ ತಡೆದು ಬಿಡ್ತಾಳೆ. ಅವನು ಹಿಂದೆ ಕೊಟ್ಟಿದ್ದ ವರವನ್ನು ನೆನಪಿಸಿ ಭರತನಿಗೆ ರಾಜ್ಯಾಭಿಷೇಕ ಹಾಗೂ ರಾಮನಿಗೆ ವನವಾಸ ಅಂತ ಹೇಳಿ ಬಲವಂತ ಮಾಡಿಬಿಡ್ತಾಳೆ. ಇದರಿಂದ ದಶರಥ ಅಳುತ್ತಾ ರಾಮನಿಗೆ ವಿಷಯ ತಿಳಿಸ್ತಾನೆ. ರಾಮ ಅಭಿಷೇಕಕ್ಕಿಂತಲೂ ತಂದೆಯ ಮಾತನ್ನೇ ನಡೆಸ್ಕೊಡ್ಬೇಕು ಅಂತೇಳಿ ಕಾಡಿಗೆ ಬರ್ತಾನೆ. ಅವನ ಜೊತೆ ನಾನು ಲಕ್ಷ್ಮಣ ಎಲ್ಲ ಸೇರ್ಕೊಂಡು ವಾಪಸ್ಸು ನಾರ್ಮುಡಿ ಉಟ್ಕೊಂಡು ಬಂದ್ಬಿಟ್ಟಿದ್ದೀವಿ ಕಾಡಿಗೆ. ನಾವು 3 ಜನನು ದಂಡಕಾರಣ್ಯದಲ್ಲಿ ವಾಸ ಮಾಡ್ತಿದ್ದಾಗ ಈ ರಾವಣ, ಕೆಟ್ಟ ರಾವಣ ದುರಾತ್ಮ ನನ್ನನ್ನು ಅಪಹರಿಸಿಕೊಂಡು ಇಲ್ಲಿಗೆ ಬಂದು ನನ್ನನ್ನು ಇಲ್ಲಿಡಿಸ್ಬಿಟ್ಟಿದ್ದಾನೆ. ರಾವಣ ಬದುಕಿರಲಿಕ್ಕೆ 2 ಮಾಸಗಳ ಅವಧಿಯನ್ನು ನನಗೆ ಕೊಟ್ಟಿದ್ದಾನೆ. ಆ ಅವಧಿಯು ಕಳೆದೊಡನೆ ನಾನು ಈ ದೇಹವನ್ನು ಪರಿತ್ಯಜಿಸ್ತೀನಿ ಅಂತ ಹೇಳ್ತಾಳೆ. ಆಗ ಹನುಮಂತ ಸೀತೆಯ ಮಾತನ್ನು ಕೇಳಿ ಸಮಾಧಾನವಾದ ಉತ್ತರವನ್ನು ಕೊಡ್ತಾನೆ. ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಧನ್ಯವಾದಗಳು.